ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 113ನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಮುಖಂಡರು ವೀಕ್ಷಿಸಿದರು. ಈ ವೇಳೆ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ, ಪ್ರಧಾನಿ ಮೋದಿಜಿ ಅವರು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಬಗ್ಗೆ, ತಂತ್ರಜ್ಞಾನದಿಂದ ದೇಶಕ್ಕೆ ಆಗಿರುವ ಲಾಭಗಳ ಬಗ್ಗೆ, ಯುವಕರು ಸಾಧನೆಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದರು. ರಾಜಕೀಯದಲ್ಲಿ ಯುವಕರು ಉತ್ಸಾಹ ಇಮ್ಮಡಿಸುವುದರ ಜೊತೆಗೆ ತಮ್ಮ ಶ್ರೇಷ್ಠ ಭಾರತದ ಪರಿಕಲ್ಪನೆಯ ಬಗ್ಗೆ ನೀಡಿದರು. ಹರ್ ಘರ್ ತ್ರಿವರ್ಣ ಅಭಿಯಾನದಲ್ಲಿ ನಮ್ಮೆಲ್ಲರ ಸಕ್ರಿಯತೆ ಅವರಿಗೆ ಖುಷಿಯಾಗಿದೆ. ಅವರಲ್ಲಿನ ದೇಶದ ಶ್ರೇಯಾಭಿವೃದ್ಧಿ ಕನಸಿಗೆ ನಾವೆಲ್ಲರೂ ಒಮ್ಮಿನಸಿನಿಂದ ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ವಿಠ್ಠಲ್ ವಾಲ್ಮೀಕಿ ನಾಯಕ್, ಪ್ರಧಾನ ಕಾರ್ಯದರ್ಶಿಗಳು ರವಿ ನಾಯಕ್, ಅರ್ಜುನ್ ಕಾಳೇಕರ್, ಮಲ್ಲಿಕಾರ್ಜುನ್ ಸತ್ಖೇಡ್, ನಾಗರಾಜ್ ಗೌಡ್, ಗೌಡಪ್ಪನೂರ್, ರಾಜು ಪವಾರ್, ಆನಂದ್ ಶಿರ್ವಾಳ, ಮಲ್ಲು ಪಾಟೀಲ್, ನಾಗರಾಜ್ ಹೀಗೆ ಅನೇಕರು ಇದ್ದರು. आपके बच्चे नहीं खेलते, उन्हें आप ऐसी जगहों पर दे सकते हैं जहां उनका उपयोग होता है. ये भी पर्यावरण की रक्षा का एक अच्छा रास्ता है. हम सब मिलकर प्रयास करेंगे तभी पर्यावरण भी मजबूत होगा और देश भी आगे बढ़ेगा. मेरे प्यारे देशवासियों, कुछ ही दिन पहले हमने 19 अगस्त को रक्षाबंधन का पर्व मनाया. उसी दिन पूरी दुनिया में विश्व संस्कृत दिवस भी मनाया गया. आज भी देश विदेश में संस्कृत के प्रति लोगों का विशेष लगाव दिखता है. दुनिया के कई देशों में संस्कृत भाषा को लेकर तरह तरह की रिसर्च और प्रयोग हो रहे हैं. अण्णाराय वी यूडी चित्तापुर.